ಯಶಸ್ಸು ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿದೆ. ಹೃದಯಪೂರ್ವಕವಾಗಿ ಮಾಡುವ ಯಾವ ಕೆಲಸವೂ ವಿಫಲವಾಗುವುದಿಲ್ಲ. ಆತ್ಮೀಯ ಸ್ನೇಹಿತರೆ, ಈ ದಿನ ನನ್ನ ಮೆಚ್ಚಿನ ಆಟ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ನನ್ನ ಮೆಚ್ಚಿನ ಆಟ ಪೀಠಿಕೆ. ಆಟ ಆಡುವುದೆಂದರೆ ಬಾಲರಿಂದ ವೃದ್ಧರವರೆಗೆ ಎಲ್ಲರಿಗೂ ಬಹಳ ಇಷ್ಟ. ಆಟಗಳಲ್ಲಿ ಹಲವಾರು ವಿಧಗಳಿವೆ. ಹೊರಾಂಗಣ ಆಟ, ಒಳಾಂಗಣ ಆಟ ಮತ್ತು ಗ್ರಾಮೀಣ ಆಟಗಳು. ಇತ್ತೀಚಿನ ವಿಡಿಯೋ ಆಟಗಳು, ಮೊಬೈಲ್ ಗೇಮ್ಗಳು, ಸೃಜನಾತ್ಮಕ ಆಟಗಳು ಈ ಪರದಿಯಲ್ಲಿ ಸೇರಿಕೊಳ್ಳುತ್ತವೆ. ವಿಷಯ ನಿರೂಪಣೆ. ನನ್ನ ನೆಚ್ಚಿನ ಆಟ ಚದುರಂಗ. ಇದು ವಿಶಿಷ್ಟ ರೀತಿಯ ಹಾಸು. ಕಾಯಿಗಳನ್ನು ಬಳಸಿಕೊಂಡು ಆಡುವ ಆಟ. ಚದುರಂಗ ಆಟದ ಮೂಲ ಭಾರತ ದೇಶ. ಆದರೆ ಇಂದು ಚದುರಂಗ ಭಾರತ ಮಾತ್ರವಲ್ಲದೆ ವಿಶ್ವ ಮನ್ನಣೆಯನ್ನು ಗಳಿಸಿದೆ. ಚೆಸ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಚದುರಂಗ ಎಂದೊಡನೆ ಯುದ್ಧದ ನೆನಪಾಗುತ್ತದೆ, ಏಕೆಂದರೆ ಚದುರಂಗದಲ್ಲಿ ಬಳಕೆಯಾಗುವ ಕಾಯಿಗಳು ಚತುರಂಗ ಬಲದ ಸೈನ್ಯವನ್ನು ಪ್ರತಿನಿಧಿಸುತ್ತವೆ. ಅವು ಒಂಟೆ, ಕುದುರೆ, ಆನೆ ಹಾಗೂ ಪದಾತಿ. ಚದುರಂಗದ ಹಾಸಿನಲ್ಲಿ 64 ಚೌಕಗಳಿವೆ. ಒಂದು ಬಿಟ್ಟು ಒಂದು ಕಪ್ಪು ಬಿಳಿ ಚೌಕಗಳಿವೆ. ಚದುರಂಗದ ಪ್ರತಿಯೊಂದು ಕಾಯಿಗೂ ಒಂದೊಂದು ಹೆಸರಿದೆ. ಒಂದು ರಾಜ, ಮಂತ್ರಿ, 2 ಒಂಟೆ, 2 ಕುದುರೆ, 2 ಆನೆ ಹಾಗೂ 8 ಕಾಲಾಳುಗಳು. ಇದು ಇಬ್ಬರು ಆಡುವ ಒಳಾಂಗಣ ಆಟ. ಇದರಲ್ಲಿ ಒಟ್ಟು 16 ಬಿಳಿ ಬಣ್ಣದ ಕಾಯಿಗಳು ಒಬ್ಬರಿಗೆ ಮತ್ತು ಅದೇ ರೀತಿಯ ಕಪ್ಪು ಬಣ್ಣದ ಕಾಯಿಗಳು ಮತ್ತೊಬ್ಬರಿಗೆ. ಆಟಗಾರರು ಎದುರಾಗಿ ಕುಳಿತು ಆಡಬೇಕು. ಬಿಳಿ ಕಾಯಿಯವರು ಆಟ ಆರಂಭಿಸಿದರೆ ಕರಿ ಕಾಯಿಯವರು ಆಟವನ್ನು ಮುಂದುವರೆಸಬೇಕು. ಚದುರಂಗದ ಕಾಯಿಗೆ ತನ್ನದೇ ಆದ ಚಲನೆಯ ಮಾರ್ಗವಿದೆ. ಆಯಾ ಕಾಯಿ ಅದರದೇ ಮಾರ್ಗದಲ್ಲಿ ಚಲಿಸಬೇಕು. ರಾಜಕಾಯಿ ಪ್ರಧಾನವಾಗಿದೆ. ಅದು ಅತ್ಯಂತ ಪ್ರಮುಖ ಕಾಯಿ. ಅದು ಸುತ್ತಮುತ್ತಲಿನ ಒಂದು ಚೌಕಕ್ಕೆ ಮಾತ್ರ ಚಲಿಸುವಂಥದ್ದು. ಉಳಿದ ಕಾಯಿಗಳು ರಾಜನನ್ನು ರಕ್ಷಿಸಲು ಪ್ರಯತ್ನಿಸುತ್ತವೆ. ಮಂತ್ರಿಕಾಯಿ ಅತ್ಯಂತ ಬಲಶಾಲಿಯಾಗಿದ್ದು ಉದ್ದ, ಅಗಲ ಅಥವಾ ಮೂಲೆ ದಿಕ್ಕಿನಲ್ಲಿ ನೇರವಾಗಿ ಎಷ್ಟು ಚೌಕಗಳನ್ನಾದರೂ ದಾಟಿ ಯಾವ ಚೌಕಕ್ಕಾದರೂ ಚಲಿಸಬಹುದು. ಒಂಟೆಕಾಯಿ ಮೂಲೆ ದಿಕ್ಕಿನಲ್ಲಿ ಮಾತ್ರ ಚಲಿಸುತ್ತದೆ. ಕಾಯಿ ಅಡ್ಡವಿಲ್ಲದಿದ್ದರೆ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಚಲಿಸಬಹುದು. ಬಿಳಿ ಚೌಕದಲ್ಲಿರುವ ಒಂಟೆ ಬಿಳಿ ಚೌಕದಲ್ಲಿ, ಕಪ್ಪು ಚೌಕದಲ್ಲಿರುವ ಒಂಟೆ ಕಪ್ಪು ಚೌಕದಲ್ಲಿಯೇ ಚಲಿಸಬೇಕು. ಯಾವುದಾದರೂ ಕಾಯನ್ನು ಹೊಡೆದು ಅದರ ಸ್ಥಾನವನ್ನು ಆಕ್ರಮಿಸಬಹುದು. ಆನೆಕಾಯಿ ನೇರವಾಗಿ ಚಲಿಸುತ್ತದೆ. ಯಾವ ಕಾಯಿಯು ಅಡ್ಡವಿರದಿದ್ದರೆ ಉದ್ದ, ಅಗಲಕ್ಕೆ ಎಷ್ಟು ದೂರ ಬೇಕಾದರೂ ಚಲಿಸುತ್ತದೆ. ಅಡ್ಡವಿದ್ದ ಕಾಯನ್ನು ಹೊಡೆದುರುಳಿಸಿ ಆ ಚೌಕವನ್ನು ಆಕ್ರಮಿಸುತ್ತದೆ. ಕುದುರೆಕಾಯಿ ತಾನಿರುವ ಚೌಕದಿಂದ ಮುಂದಕ್ಕೆ ಹೋಗಿ ಅಕ್ಕಪಕ್ಕ ಖಾಲಿ ಇರುವ ಚೌಕಕ್ಕೆ ಜಿಗಿಯುತ್ತದೆ. ಅದು ಐ ಆಕಾರದಲ್ಲಿ ಚಲಿಸುತ್ತದೆ. ಪದಾತಿಗಳು ಮುಂಚೂಣಿಯಲ್ಲಿದ್ದು ಆಟದ ಗತಿಯನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಪ್ರಾರಂಭದಲ್ಲಿ 2 ಚೌಕ, ನಂತರ 1 ಚೌಕ ಚಲಿಸುತ್ತವೆ. ಕಾಯಿ ಹೊಡೆಯುವಾಗ ಮೂಲೆಗಳಲ್ಲಿರುವ ಎದುರಾಳಿಯ ಕಾಯಿಯನ್ನು ಹೊಡೆಯಬಹುದು. ಚಲಿಸುತ್ತಾ ಮುಂದೆ ಸಾಗುತ್ತದೆ. ಎದುರಾಳಿಯ ಯಾವುದೇ ಮೂಲ ಸ್ಥಾನವನ್ನು ಮುಟ್ಟಿದರೆ ಆ ಚೌಕದಲ್ಲಿ ಇರಬೇಕಾದ ಕಾಯಿಯ ಶಕ್ತಿ ಪಡೆಯುತ್ತದೆ. ರಾಜನನ್ನು ಬಿಟ್ಟು ಎದುರಾಳಿಯ ಯಾವ ಕಾಯಿಯನ್ನು ಬೇಕಾದರೂ ನಿಯಮದಂತೆ ಹೊಡೆಯಬಹುದು. ರಾಜನಿಗೆ ಚೆಕ್ ಕೊಡಬಹುದು. ಅನುಕೂಲವಾದ ಜಾಗದಲ್ಲಿ ಕಾಯನ್ನು ಚಲಿಸಿ ರಾಜನನ್ನು ಕಟ್ಟಿ ಹಾಕಬೇಕು. ಇದೇ ಚೆಕ್.
ಯಾವುದೇ ಚೌಕಗಳಲ್ಲಿ ರಾಜ ಚಲಿಸದಂತೆ ಚೆಕ್ ಹಾಕಿದಾಗ ಚೆಕ್ ಹಾಕಿದವರು ಗೆದ್ದಂತೆ. ಇದು ಬಹಳ ಬುದ್ಧಿವಂತಿಕೆಯ ಆಟವಾಗಿದ್ದು ಚಾಣಾಕ್ಷತನ ಈ ಆಟಕ್ಕೆ ಬಹಳ ಮುಖ್ಯ. ಮನರಂಜನೆಯನ್ನು ಈ ಆಟ ನೀಡುತ್ತದೆ. ವಿಶ್ವನಾಥ ಆನಂದ್, ಗ್ಯಾರಿ ಕ್ಯಾಸ್ಪರೋವ್ ಈ ಆಟದಲ್ಲಿ ಪರಿಣಿತರು. ಇತ್ತೀಚಿನ ದಿನಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿಯೂ ಈ ಆಟ ಕಲಿಸಲಾಗುತ್ತದೆ. ಏಕಾಗ್ರತೆಯನ್ನು ಬೆಳೆಸಲು ಈ ಆಟ ಸಹಕಾರಿಯಾಗುತ್ತದೆ. ಶಿಕ್ಷಣ ಇಲಾಖೆ ಚೆಸ್ ಡೇಯನ್ನು ಆಯೋಜಿಸಿ ಈ ಆಟವನ್ನು ಪ್ರೋತ್ಸಾಹಿಸಿದೆ. ಉಪಸಂಹಾರ: ಆಟಗಾರನ ಕಲ್ಪನಾ ಶಕ್ತಿ, ದೂರದೃಷ್ಟಿ, ಏಕಾಗ್ರತೆ ಈ ಆಟದಲ್ಲಿ ಬಹಳ ಮುಖ್ಯ. ಹಿಂದೆ ರಾಜ ಮಹಾರಾಜರು ಕೂಡ ಮನರಂಜನೆಗಾಗಿ ಮತ್ತು ಯುದ್ಧ ನೈಪುಣ್ಯತೆಯನ್ನು ಪಡೆಯಲು ಈ ಆಟವನ್ನು ಆಡುತ್ತಿದ್ದರು. ಆದ್ದರಿಂದ ಈ ಆಟ ನನಗೆ ಬಹಳ ಇಷ್ಟ.